ಸ್ಟಾರ್ಟ್ ಮಾಡೋಣ. ಸಾಕು ನೋಡಿದ್ದು. ಇವತ್ತಿಂದ ಒಂದೊಂದು DSA ಪ್ರಾಬ್ಲಮ್ ಸಾಲ್ವ್ ಮಾಡೋದು ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಬಂದು ಟೂ ಪಾಯಿಂಟರ್ ಅಪ್ರೋಚ್ನಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದು ಒಂದು ಸಾರ್ಟೆಡ್ ಅರೇ ಮಾತ್ರ ಉಪಯೋಗಿಸ್ಬೋದು. ನಿಮಗೆ ಒಂದು ಅರೇ ಹಾಗೆಯೇ ಒಂದು ಟಾರ್ಗೆಟ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಇನ್ಪುಟ್ ಆಗಿ. ಅರೇ ಬಂದು ಫಾರ್ ಎಕ್ಸಾಂಪಲ್ 1 3 5 6 9 ಅಂತ ತಗೊಳ್ಳೋಣ. ಯಾವ ಎರಡು ನಂಬರ್ನ ಆ್ಯಡ್ ಮಾಡಿದ್ರೆ ನಿಮ್ಗೆ ಆ ಟಾರ್ಗೆಟ್ ವ್ಯಾಲ್ಯೂ ಬರುತ್ತೆ ಅಂತ ಇಲ್ಲಿ ತಿಳ್ಕೋಬೇಕು. ಅದಾದ್ಮೇಲೆ ರಿಟರ್ನ್ ಮಾಡಬೇಕಾಗಿರೋದು ಎರಡು ವ್ಯಾಲ್ಯೂ ಇಂಡೆಕ್ಸ್ ಯಾವ ಪೊಸಿಷನ್ ಇದೆ ಅಂತ ನೀವು ರಿಟರ್ನ್ ಮಾಡಬೇಕು. ಅದಾದ್ಮೇಲೆ ನಾವು 2 ಪಾಯಿಂಟರ್ ಅಪ್ರೋಚ್ ಏನು ಮಾಡ್ತೀವಿ ಅಂದ್ರೆ ಸ್ಟಾರ್ಟ್ ಪಾಯಿಂಟರ್ ಅಂಡ್ ಎಂಡ್ ಪಾಯಿಂಟರ್ ಅಂತ ಎರಡು ಪಾಯಿಂಟರ್ ತಗೋತೀವಿ. ಸ್ಟಾರ್ಟ್ ಪಾಯಿಂಟರ್ ಬಂದು ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ, ಎಂಡ್ ಪಾಯಿಂಟರ್ ಬಂದು ಎಂಡಿಂಗ್ ಅಲ್ಲಿ ಇರುತ್ತೆ. ಸೊ ವಾಟ್ ವಿ ಡು ಇಸ್ ಫಸ್ಟ್ ಪಾಯಿಂಟರ್ ಮತ್ತೆ ಲಾಸ್ಟ್ ಪಾಯಿಂಟರ್ ನಲ್ಲಿರೋ ನಂಬರ್ನ ಆಡ್ ಮಾಡಿ ನೋಡುತ್ತೆ. ಆಗ ಸಮ್ ಏನಾದ್ರು ಗ್ರೇಟರ್ ದನ್ ದ ಟಾರ್ಗೆಟ್ ವ್ಯಾಲ್ಯೂ, ಸೊ ಎಂಡ್ ಪೊಸಿಷನ್ ಅಲ್ಲಿರೋ ಪಾಯಿಂಟರ್ ಮೈನಸ್ ಆಗುತ್ತೆ ಅಂದ್ರೆ ಎಂಡ್ ಸೆಕೆಂಡ್ ಪೊಸಿಷನ್ ಬರುತ್ತೆ. ಇಫ್ ದ ಸಮ್ ಇಸ್ ಲೆಸ್ ದನ್ ದ ಟಾರ್ಗೆಟ್, ಆವಾಗ ಅದು ಸ್ಟಾರ್ಟಿಂಗ್ ಪೊಸಿಷನ್ ಇರೋ ಪಾಯಿಂಟರ್ನ ನೆಕ್ಸ್ಟ್ ಪೊಸಿಷನ್ಗೆ ಮೂವ್ ಮಾಡುತ್ತೆ. ಹೀಗೇನೆ ಮಾಡ್ತಾ ಇಫ್ ಎರಡು ನಂಬರ್ ಆಡ್ ಮಾಡಿದಾಗ ಈಕ್ವಲ್ ಟು ಟಾರ್ಗೆಟ್ ಬಂದ್ರೆ ಅದು ಆ ಇಂಡೆಕ್ಸ್ನ ರಿಟರ್ನ್ ಮಾಡುತ್ತೆ, ಇಲ್ಲ ಅಂದ್ರೆ -1 ಬರುತ್ತೆ ಅಷ್ಟೇ. ನಾಳೆ ಮತ್ತೆ ಸಿಗೋಣ ಇನ್ನೊಂದು ಪ್ರಾಬ್ಲಮ್ ಜೊತೆಗೆ.